ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಬಹಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ. ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಯಾವ ವಿಚಾರವಾಗಿ ಕನ್ನಡ ತಮಿಳುನಾಡಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರ್ದು. ಮತ್ತು ಕನ್ನಡ ಸಂಘದವರು ಯಾವುದಾದ್ರು ಸಿನಿಮಾ ರಿಲೀಸ್ ಆದರೆ ಬೆಂಕಿ ಹಾಕ್ತೀನಿ ಅನ್ನೋ ಪದ ಕನ್ನಡ ಸಂಘದವರಲ್ಲಿ ಬರಬಾರ್ದು. ನಾವು ಹೋರಾಟ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಮಾತನ್ನು ಬರಬೇಕು ಅನ್ನೋದು. ಇದನ್ನು ಕಡ್ಡಾಯವಾಗಿ ಖಂಡಿತವಾಗಿ ಏನಿದೆ ತುಂಡಾಗಿ ನಾನು ಖಂಡಿಸ್ತೇನೆ. ಇದನ್ನು ಅಲ್ಲ, ಶಿವರಾಜ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತಾಡೋದು ನಾನು ಖಂಡಿಸ್ತೇನೆ. ನಾನು ಯಾಕೆ ಆ ಥರ ಹೇಳಿಕೆ ಮಾಡೋದಲ್ಲ. ಶಿವರಾಜ್ ಕುಮಾರ್ ಹೇಳಿದ್ದೇನಂತ ಹೇಳಿದರೆ, ಅವರು ಹಿಂದಿಂದಲೂ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಕನ್ನಡ ಪಿಕ್ಚರನ್ನು ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಯಾವುದೋ ಉದ್ದಾಟತನ ಕಮಲ್ ಹಾಸನ್ ಗೊತ್ತಲ್ಲ, ಈ ನಡುವೆ ಕಾಂಟ್ರವರ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಶಿವರಾಜ್ ಕುಮಾರ್ ಮೇಲೆ ಮಾಡುವಂಥದ್ದು ಅವೆಲ್ಲ ಅಲ್ಲ. ಕ್ಷಮೆ ಕೇಳೋದಿದ್ರೆ ಕ್ಷಮೆ ಕೇಳಿದ್ರೆ ಏನು ತೊಂದರೆ ಇಲ್ಲ. ಅದನ್ನು ದೊಡ್ಡದಾಗಿ ಕನ್ನಡ ಸಂಘಟನೆಗಳು ಅದನ್ನೇ ಬೇರೆ ರೀತಿಯಲ್ಲಿ ಅವರ ಅಪಾರ್ಥ ಮಾಡುವಂಥದ್ದು, ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು ಇನ್ನೊಂದು ನಾವೇನು ಒಪ್ಪೋದಿಲ್ಲ. ಕನ್ನಡ ಸಂಘನ ಹೋರಾಟ ಮಾಡಲಿಕ್ಕೆ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇದೆ. ಹೋರಾಟ ಮಾಡಿ ನೀವು ಸಿನಿಮಾ ನಿಲ್ಲಿಸಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಬೆಂಕಿ ಇಡ್ತೀನಿ ಥಿಯೇಟ್ರ್ ಅನ್ನೋದು ಇದೆಯಲ್ಲ, ಈ ಪದ ಒಳ್ಳೇದಲ್ಲ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಂಕಿ ಬಿದ್ದೋಗಿದೆ. ದ್ವೇಷ ಭಾವನೆಯಿಂದ ಇಡೀ ರಾಜ್ಯದಲ್ಲಿ ಮಂಗಳೂರು ಇವತ್ತು ತತ್ತರಿಸಿ ಹೋಗಿದೆ. ಶಿವಮೊಗ್ಗ ಒಂದು ಕಾಲದಲ್ಲಿ ಇದೇ ಥರ ಬೆಂಕಿ ಉಗುಳಿ ತತ್ತರಿಸಿ ಹೋಗಿತ್ತು. ಇವತ್ತು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಎಲ್ಲವೂ ಬಂದ್ ಆಗ್ತಾ ಇದೆ. ಬಹುಶಃ ಮುಂದಿನ ದಿನದಲ್ಲಿ ಇದೇ ಥರ ದ್ವೇಷ ಭಾವನೆಯಲ್ಲಿ ಯಾರು ಹೋಗ್ತಾರೆ ಅವರೆಲ್ಲರೂ ಇವತ್ತು ತಿಳ್ಕೋಬೇಕು. ಅವೆಲ್ಲವನ್ನ ಬದಿಗೊತ್ತಿ ಮಾನವತೆಯಿಂದ ಎಲ್ಲರೂ ಬದಿಗೊತ್ತಿ ಮಾನವತೆಯಿಂದ ಬದುಕಕ್ಕೆ ಕಲಿಯೋದು ಒಳ್ಳೇದು ಅನಿಸ್ತದೆ ನನಗೆ. ಯಾಕಂದ್ರೆ ಈ ಥರ ಆದರೆ ಇಡೀ ಈಗ ಮುಂಚೆ 10-10:30 ಬಂದ್ ಮಾಡ್ತಿದ್ರು, ಈಗ 9 ಗಂಟೆಗೆ ಬಂದ್ ಆಗೋಕ್ಕಾಗಿದೆ. ಆದರೆ ಹೋಟೆಲ್ಗಳು, ಉದ್ಯಮಿಗಳದ್ದು, ಬಿಸ್ನೆಸ್ಗಳದ್ದು, ಮೀನು ವ್ಯಾಪಾರ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲವೂ ಸಹ ಅಲ್ಲಿ ಕಳ್ಕೊಳ್ತಾರೆ. ಇದು ಯಾಕೆ ಹೇಳ್ತಾ ಅಂದರೆ, ಶಿವಮೊಗ್ಗದಲ್ಲಿ 60 ದಿನ ಕರ್ಫ್ಯೂ ಆಗಿ ಏನು ಅನುಭವಿಸಿದ್ರು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇದು ಆಗಬಾರ್ದು. ಯಾವ ದುಷ್ಟಶಕ್ತಿಗಳೇನಾದ್ರು ಮಾಡಿದರೆ ಅವರಿಗೆ ಏಕ್ದಮ್ ಕ್ರಮ ತಗೊಳ್ಳಿ ಅಂತ ನಾ ಹೇಳಿದ್ದೀನಿ. ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಯಾರೇ ಬಿಡಬೇಡಿ, ಅವರಿಗೆ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾನು ಅವತ್ತು ಹೇಳಿದ್ದೀನಿ. ಈ ಥರ ಏನಾಗುತ್ತೆ, ಈ ದ್ವೇಷ ಭಾವನೆ ಇದು ಒಳ್ಳೇದಲ್ಲ. ಮುಂದಿನ ದಿವಸದಲ್ಲಿ ನಮ್ಮ ಮುಂದಿನ ಜನಾಂಗಕ್ಕೆ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಭಾವನೆ ನಾವು ಇವತ್ತು ಹೇಳಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಒಬ್ಬ ಡಿಸಿಗೆ ಬಿಜೆಪಿ ಒಬ್ಬ ಮುಖಂಡ ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನಿ ಅಂತ ಹೇಳೋದು ಇದೆಯಲ್ಲ, ಈ ಬಿಜೆಪಿಯ ಏನು ಎಷ್ಟು ನಾಚಿಗೇಡಿ ಕೆಲಸ ಅಂದ್ರೆ ಯೋಚನೆ ಮಾಡಬೇಕು. ಇವರು ಪ್ರವೋಕ್ ಮಾಡ್ತಾರೆ. ಈ ತರ ಹೇಳಿಕೆ ಕೊಡೋ ಮೂಲಕ, ಈ ತರ ಜನರಿಗೆ ಭಾವನೆಯನ್ನು ಬಿತ್ತೋ ಮೂಲಕ ಈ ತರ ಹೇಳಿಕೆಗಳು ಮಾಡೋದು ಇದೆಯಲ್ಲ, ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಯಾವ ಉದ್ದೇಶದಿಂದ ಅವನು ಹೇಳ್ತಾರೆ ಅವರು? ಏನು ಉದ್ದೇಶ ಇವ್ರದ್ದಲ್ಲ, ಏನಿದೆ ಇವರಿಗೆ? ಅವನು ನಾರಾಯಣ ಸ್ವಾಮಿ ನೋಡಿದ್ರೆ ಖರ್ಗೆ ಅವರಿಗೆ ಹೇಳ್ತಾನೆ ನಾಯಿ ಸಮಾನ ಅಂತ ಹೇಳ್ತಾನೆ. ಇವನು ಯಾವ ಸಮಾನನ ಇವನು? ಈ ಭಾಷೆ ಬೇಕಾ ಇವಲ್ಲ? ನಮಗೂ ಬೈಯಕ್ ಬರುತ್ತೆ, ಕೆಟ್ಟದಾಗ ಬೈಯಕ್ ಬರುತ್ತೆ ಅವನಿಗೆ. ನಾರಾಯಣ ಸ್ವಾಮಿಗೂ ಕೆಟ್ಟದಾಗ ನಮಗೆ ಬೈಯಕ್ ಬರುತ್ತೆ, ನಮಗೂ ಬರ್ತದೆ, ಬರಲ್ಲ ಅಂತಲ್ಲ. ಆದರೆ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ಒಬ್ಬ ನಾಯಕನಾಗಿರೋದ್ರಿಂದ ಆ ಭಾಷೆ ಅವ್ರು ಬಳಸೋದು ಬೇಡ ಅನಿಸ್ತದೆ ನನ್ನ ಲೆಕ್ಕ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಆಗಿ ಪ್ರಿಯಾಂಕ ಖರ್ಗೆ ಇವತ್ತು ಉತ್ತಮವಾದಂಥ ಕೆಲಸ ಮಾಡಿಕೊಂಡು ಆ ಭಾಗದಲ್ಲಿ ಒಳ್ಳೆ ಹೆಸರು ತಗೊಂಡು ಬರೋದ್ರಿಂದ ಅವರಿಗೆ ಒಂದು ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದರಿಂದ ಒಂದ್ ಕಡೆ ದ್ವೇಷ ಭಾವನೆ, ಒಂದ್ ಕಡೆ ಈ ತರ ಒಬ್ಬ ಡಿಸಿಗೆ ಪಾಕಿಸ್ತಾನಿ ಅನ್ನೋದು, ಈ ಕಡೆ ಒಬ್ಬ ನಾಯಿ ಅಂತ ಹೇಳೋದು, ಇದೆಲ್ಲ ಬಿಜೆಪಿಗೆ ಒಳ್ಳೆತನ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಬಹಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ. ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಯಾವ ವಿಚಾರವಾಗಿ ಕನ್ನಡ ತಮಿಳುನಾಡಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ
ಯಾರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರ್ದು. ಮತ್ತು ಕನ್ನಡ ಸಂಘದವರು ಯಾವುದಾದ್ರು ಸಿನಿಮಾ ರಿಲೀಸ್ ಆದರೆ ಬೆಂಕಿ ಹಾಕ್ತೀನಿ ಅನ್ನೋ ಪದ ಕನ್ನಡ ಸಂಘದವರಲ್ಲಿ ಬರಬಾರ್ದು. ನಾವು ಹೋರಾಟ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಒಂದು ಮಾತನ್ನು ಬರಬೇಕು ಅನ್ನೋದು ನಂತರ. ಇದನ್ನು ಕಡ್ಡಾಯವಾಗಿ ಖಂಡಿತವಾಗಿ ಏನಿದೆ ತುಂಡಾಗಿ ನಾನು ಖಂಡಿಸ್ತೇನೆ. ಇದನ್ನು ಅಲ್ಲ, ಶಿವರಾಜ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತಾಡೋದು ನಾನು ಖಂಡಿಸ್ತೇನೆ. ನಾನು ಯಾಕೆ ಆ ಥರ ಹೇಳಿಕೆ ಮಾಡೋದಲ್ಲ. ಶಿವರಾಜ್ ಕುಮಾರ್ ಹೇಳಿದ್ದೇನಂತ ಹೇಳಿದರೆ, ಅವರು ಹಿಂದಿಂದಲೂ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಕನ್ನಡ ಪಿಕ್ಚರನ್ನು ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಯಾವುದೋ ಉದ್ದಾಟತನ ಕಮಲ್ ಹಾಸನ್ ಗೊತ್ತಲ್ಲ, ಈ ನಡುವೆ ಕಾಂಟ್ರವರ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಶಿವರಾಜ್ ಕುಮಾರ್ ಮೇಲೆ ಮಾಡುವಂಥದ್ದು ಅವೆಲ್ಲ ಅಲ್ಲ. ಕ್ಷಮೆ ಕೇಳೋದಿದ್ರೆ ಕ್ಷಮೆ ಕೇಳಿದ್ರೆ ಏನು ತೊಂದರೆ ಇಲ್ಲ. ಅದನ್ನು ದೊಡ್ಡದಾಗಿ ಕನ್ನಡ ಸಂಘಟನೆಗಳು ಅದನ್ನೇ ಬೇರೆ ರೀತಿಯಲ್ಲಿ ಅವರನ್ನು ಅಪಾರ್ಥ ಮಾಡುವಂಥದ್ದು, ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು ಇನ್ನೊಂದು ನಾವೇನು ಒಪ್ಪೋದಿಲ್ಲ. ಕನ್ನಡ ಸಂಘನ ಹೋರಾಟ ಮಾಡಲಿಕ್ಕೆ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇದೆ, ಹೋರಾಟ ಮಾಡಿ. ನೀವು ಸಿನಿಮಾ ನಿಲ್ಲಿಸಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಬೆಂಕಿ ಹೇಳ್ತೀನಿ ಥಿಯೇಟ್ರ್ ಅನ್ನೋದು ಇದೆಯಲ್ಲ, ಈ ಪದ ಒಳ್ಳೇದಲ್ಲ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಂಕಿ ಬಿದ್ದೋಗಿದೆ. ದ್ವೇಷ ಭಾವನೆಯಿಂದ ಇಡೀ ರಾಜ್ಯದಲ್ಲಿ ಮಂಗಳೂರು ಇವತ್ತು ತತ್ತರಿಸಿ ಹೋಗಿದೆ. ಶಿವಮೊಗ್ಗ ಒಂದು ಕಾಲದಲ್ಲಿ ಇದೇ ಥರ ಬೆಂಕಿ ಉಗುಳಿ ತತ್ತರಿಸಿ ಹೋಗಿತ್ತು. ಇವತ್ತು ಇಡೀ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಎಲ್ಲವೂ ಬಂದ್ ಆಗ್ತಾ ಇದೆ. ಬಹುಶಃ ಮುಂದಿನ ದಿನದಲ್ಲಿ ಇದೇ ಥರ ದ್ವೇಷ ಭಾವನೆಯಲ್ಲಿ ಯಾರು ಅವ್ರು ಹೋಗ್ತಾರೆ, ಅವರೆಲ್ಲರೂ ಇವತ್ತು ತಿಳ್ಕೋಬೇಕು. ಅವೆಲ್ಲವನ್ನ ಬದಿಗೊತ್ತಿ ಮಾನವತೆಯಿಂದ ಎಲ್ಲರೂ ಬದಿಗೊತ್ತಿ ಮಾನವತೆಯಿಂದ ಬದುಕಕ್ಕೆ ಕಲಿಯೋದು ಒಳ್ಳೇದು ಅನಿಸ್ತದೆ ನನಗೆ. ಯಾಕಂದ್ರೆ ಈ ಥರ ಆದರೆ ಈಗ ಮುಂಚೆ 10-10:30 ಬಂದ್ ಮಾಡ್ತಿದ್ರು, ಈಗ 9 ಗಂಟೆಗೆ ಬಂದ್ ಆಗೋಕ್ಕಾಗಿದೆ. ಆದರೆ ಹೋಟೆಲ್ಗಳು, ಉದ್ಯಮಿಗಳದ್ದು, ಬಿಸ್ನೆಸ್ಗಳದ್ದು, ಮೀನು ವ್ಯಾಪಾರ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲವೂ ಸಹ ಅಲ್ಲಿ ಕಳ್ಕೊಳ್ತಾರೆ. ಇದು ಯಾಕೆ ಹೇಳ್ತಾ ಅಂದರೆ, ಶಿವಮೊಗ್ಗದಲ್ಲಿ 60 ದಿನ ಕರ್ಫ್ಯೂ ಆಗಿ ಏನು ಅನುಭವಿಸಿದ್ರು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇದು ಆಗಬಾರ್ದು. ಯಾವ ದುಷ್ಟಶಕ್ತಿಗಳು ಏನಾದ್ರು ಮಾಡಿದರೆ ಅವರಿಗೆ ಏಕ್ದಮ್ ಕ್ರಮ ತಗೊಳ್ಳಿ ಅಂತ ನಾ ಹೇಳಿದ್ದೀನಿ. ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಂ ಆಗಲಿ, ಯಾರೇ ಬಿಡಬೇಡಿ, ಅವರಿಗೆ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾನು ಅವತ್ತು ಹೇಳಿದ್ದೀನಿ. ಈ ಥರ ಏನಾಗುತ್ತೆ, ಈ ದ್ವೇಷ ಭಾವನೆ ಇದು ಒಳ್ಳೇದಲ್ಲ. ಮುಂದಿನ ದಿವಸದಲ್ಲಿ ನಮ್ಮ ಮುಂದಿನ ಜನಾಂಗಕ್ಕೆ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಭಾವನೆ ನಾವು ಇವತ್ತು ಹೇಳಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಒಬ್ಬ ಡಿಸಿಗೆ ಬಿಜೆಪಿ ಒಬ್ಬ ಮುಖಂಡ ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನಿ ಅಂತ ಹೇಳೋದು ಇದೆಯಲ್ಲ, ಈ ಬಿಜೆಪಿಯ ಏನು ಎಷ್ಟು ನಾಚಿಗೇಡಿ ಕೆಲಸ ಅಂದ್ರೆ ಯೋಚನೆ ಮಾಡಬೇಕು. ಇವರು ಪ್ರವೋಕ್ ಮಾಡ್ತಾರೆ. ಈ ತರ ಹೇಳಿಕೆ ಕೊಡೋ ಮೂಲಕ, ಈ ತರ ಜನರಿಗೆ ಭಾವನೆಯನ್ನು ಬಿತ್ತೋ ಮೂಲಕ ಈ ತರ ಹೇಳಿಕೆಗಳು ಮಾಡೋದು ಇದೆಯಲ್ಲ, ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು. ಯಾವ ಉದ್ದೇಶದಿಂದ ಅವನು ಹೇಳ್ತಾರೆ ಅವರು? ಏನು ಉದ್ದೇಶ ಇವ್ರದ್ದಲ್ಲ, ಏನಿದೆ ಇವರಿಗೆ? ಅವನು ನಾರಾಯಣ ಸ್ವಾಮಿ ನೋಡಿದ್ರೆ ಖರ್ಗೆ ಅವರಿಗೆ ಹೇಳ್ತಾನೆ ನಾಯಿ ಸಮಾನ ಅಂತ ಹೇಳ್ತಾನೆ. ಇವನು ಯಾವ ಸಮಾನನ ಇವನು? ಈ ಭಾಷೆ ಬೇಕಾ ಇವಲ್ಲ? ನಮಗೂ ಬೈಯಕ್ ಬರುತ್ತೆ, ಕೆಟ್ಟದಾಗ ಬೈಯಕ್ ಬರುತ್ತೆ ಅವನಿಗೆ. ನಾರಾಯಣ ಸ್ವಾಮಿಗೂ ಕೆಟ್ಟದಾಗ ನಮಗೆ ಬೈಯಕ್ ಬರುತ್ತೆ, ನಮಗೂ ಬರ್ತದೆ, ಬರಲ್ಲ ಅಂತಲ್ಲ. ಆದರೆ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ಒಬ್ಬ ನಾಯಕನಾಗಿರೋದ್ರಿಂದ ಆ ಭಾಷೆ ಅವ್ರು ಬಳಸೋದು ಬೇಡ ಅನಿಸ್ತದೆ ನನ್ನ ಲೆಕ್ಕ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಆಗಿ ಪ್ರಿಯಾಂಕ ಖರ್ಗೆ ಇವತ್ತು ಉತ್ತಮವಾದಂಥ ಕೆಲಸ ಮಾಡಿಕೊಂಡು ಆ ಭಾಗದಲ್ಲಿ ಒಳ್ಳೆ ಹೆಸರು ತಗೊಂಡು ಬರೋದ್ರಿಂದ ಅವರಿಗೊಂದು ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಮಾತಾಡೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದ ಒಂದ್ ಕಡೆ ದ್ವೇಷ ಭಾವನೆ, ಒಂದ್ ಕಡೆ ಈ ತರ ಒಬ್ಬ ಡಿಸಿಗೆ ಪಾಕಿಸ್ತಾನಿ ಅನ್ನೋದು, ಈ ಕಡೆ ಒಬ್ಬ ನಾಯಿ ಅಂತ ಹೇಳೋದು, ಇದೆಲ್ಲ ಬಿಜೆಪಿಗೆ ಒಳ್ಳೆತನ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.